ದುಬೈನ ಒಂದು ಏರಿಯಾಕ್ಕೆ ಹೋಗ್ತಾ ಇರತ್ತಾರ. ಆ ಕಡೆ ಗುಡ್ಡ ಇಟ್ಟಿರ್ ಕುಮಾರ್ ಅವ್ರೆ. ಹೌದಾ? ಅಲ್ಲಿ ಐತಿಹಾಸಿಕವಾದಂಥ ಹೊಸ್ದಾಗಿ ಬೆಳೀತಾ ಇದೆ ನಮ್ಮ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ವಿಕಾಸಸೌಧ ಬಹಳ ಒಂದು ಸೌಂದರ್ಯವಾಗಿ ಕಟ್ಟಿದ್ದಾರೆ. ಇದು ಬಹಳ ಒಂದು ಮುಂದುವರಿತಕ್ಕಂಥ ನಮ್ಮ ಕರ್ನಾಟಕದ ಒಂದು ಸಿಟಿ ಅಂದರೆ ಹೇಳ್ತಿರೋದು. ಬಹಳ ಒಂದು ಉತ್ತಮವಾಗಿ ಇಲ್ಲಿ ತರಕಾರಿ ಬೆಳೀತಾರೆ, ದ್ರಾಕ್ಷಿ ಬೆಳೀತಾರೆ. ಇಲ್ಲಿ 2 ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನುಗಳು ಈಗ 12 ಕೋಟಿ ರೂಪಾಯಿ ಒಂದು ಎಕರೆ ಹೋಗ್ತಾ ಇದೆ ಕುಮಾರ್ ಅವರೇ. ಹೌದಾ? ಆ ಕಡೆ ಗುಡ್ಡ ಸೌಂದರ್ಯ ನೋಡಿ ಜನ ಬೆರಗಾಗ್ತಾರೆ. ಇಲ್ಲಿ ಆ ಕಡೆ ಗುಡ್ಡ ಹಿಡೀರಿ, ಗುಡ್ಡ ಹಿಡಿತಾ ಇದೀವಿ. ನಮ್ಮ ಈಶಾ ಫೌಂಡೇಶನ್ನ ಬಂದಿರೋದೇ ಆ ಉದ್ದೇಶಕ್ಕೆ. ಇಲ್ಲಿ ಸೌಂದರ್ಯ ಭಾಳ ಚೆನ್ನಾಗಿದೆ. ಈ ಸೌಂದರ್ಯ ದಾಸಲ ಎಲ್ಲ ಸಲನ ಆ ಸಲ ಅಂದ್ರೆ ಎಲ್ಲೇ ಕೊಂಡಿದ್ದೀರಿ, ಎಲ್ಲಿ ಬಿಟ್ಟಿವ, ಯಾವ ಹೋಟ್ಲಾಗ ಎಲ್ಲ ಒಂದೇ ಥರ ಇಕ್ಕಲ್ದ ಭಾರಿ ಜಮೀನು ಎಲ್ಲಿ ಆಗ್ಬಿಟ್ಟು ಅಂತ ಇಲ್ಲಿ ನೋಡಿ. ಇಲ್ಲಿ ಸಾಯಂಕಾಲ ಬರ್ತೀನಿ ಮಾಡ್ರಿ, ಸಾಯಂಕಾಲ ಕಳಿಸ್ತೀನಿ ಇಲ್ಲಿಗೆ, ಬೆಳಗ್ಗೆ ಕಳಿಸ್ತೀನಿ. ಈಗೆಲ್ಲ ಅಲ್ಲೇ ಆಂಧ್ರ ಗಾಡಿಗಳು ಜಾಸ್ತಿ ಓಡಾಡ್ತಾವ. ಬಾಟ್ರಿ ಹೋಗೋಲ್ಲ ಕುಂದ್ರ ಬಿಡ್ತಾರಪ್ಪ. ನಾವೇನು ನಿಧಾನ ಹಾಕೊಂಡು ಹೋಗ್ಬಿಡ್ತಾರೆ. ಕಾರ್ನಲ್ವಾ ಮತ್ತೆಲ್ಲ ಇವೇ ಕಾರ್ಗಳು ಅವ್ರವ. ಅದೇ ಕಣಪ್ಪ, ಇದೇ ಚಿಕ್ಕಬಳ್ಳಾಪುರ.